ರೇಖಾಚಿತ್ರಂ. ಇದು ಆಸಿಫ್ ಅಲಿ ಅವರು ಆಕ್ಟ್ ಮಾಡಿ ಜೋಫಿನ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಈ ಕಥೆಯ ಒಂದು ಪಾತ್ರ ರಾಜೇಂದ್ರನ್. ಇವರು ಒಂದು ಜಾಗಕ್ಕೆ ಹೋಗಿ ಫೇಸ್ಬುಕ್ ಲೈವ್ಗೆ ಬಂದು 40 ವರ್ಷದ ಹಿಂದೆ ನಾವು ಈ ಜಾಗದಲ್ಲಿ ಒಂದು ಬಾಡಿನ ಹೂತಾಕಿದ್ವಿ, ಆದ್ರಿಂದ ನಾನು ಎಷ್ಟೇ ದುಡಿದ್ರು ನನ್ನ ಹತ್ರ ಎಲ್ಲ ಇದ್ರು ನೆಮ್ಮದಿ ಇರ್ಲಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೆ ಈ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಒಂದು ಹೆಸರನ್ನ ಹೇಳಿ ಸೂಸೈಡ್ ಮಾಡ್ಕೋತಾರೆ. ಈ ಕಡೆ ಕಥೆಯ ಮುಖ್ಯ ಪಾತ್ರ ವಿವೇಕ್. ಇವರು ಒಂದು ಗ್ಯಾಮ್ಲಿಂಗ್ ಕೇಸಲ್ಲಿ ಸಸ್ಪೆಂಡ್ ಆಗಿರ್ತಾರೆ. ಮತ್ತೆ ಇವ್ರಿಗೆ ಪೋಸ್ಟಿಂಗ್ ಆ ಒಂದು ಜಾಗಕ್ಕೆ ಸಿಗತ್ತೆ. ಇವರು ಆ ಕೇಸ್ನ ಸಾಲ್ವ್ ಮಾಡಿದ್ರ, ಅಲ್ಲಿರೋ ಬಾಡಿ ಯಾರ್ದು ಅಂತೆಲ್ಲ ತಿಳ್ಕೊಳಕ್ಕೆ ನೀವು ಸಿನಿಮಾನೇ ನೋಡ್ಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸೆಟಪ್. ಮೊದಲ 20 ನಿಮಿಷ ಕತೆ ಹೇಗೆ ಮುಂದೆ ಹೋಗುತ್ತೆ ಅನ್ನೋದಕ್ಕೆ ಯಾವ್ಯಾವ ಎಲಿಮೆಂಟ್ಸ್ ಬೇಕೋ ಅದನ್ನೆಲ್ಲ ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಯೂಶಲಿ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ 40 ವರ್ಷದ ಹಿಂದೆ ಆಗಿರೋ ವಿಷಯನ ಈಗ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದ್ರೆ ಕಥೆಯ ಮುಖ್ಯ ಪಾತ್ರ ವಿನೋದ್ ಅವರು ಆ ಒಂದು ಊರಿನ ಅಥವಾ ಈಗ ಸೂಸೈಡ್ ಆಗಿರೋ ವ್ಯಕ್ತಿಯ ಸುತ್ತಮುತ್ತ ಯಾರ್ಯಾರಿದಾರೋ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಲ್ಲೂ ಅದೇ ಆಗತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 40 ಇಯರ್ಸ್ ಬ್ಯಾಕ್ ಒಂದು ಈವೆಂಟ್ ನಡೆದಿರುತ್ತೆ. ಅದು ಗೊತ್ತಾಗ್ಬೇಕು ಅಂದ್ರೆ ಇವ್ರು ಇನ್ವೆಸ್ಟಿಗೇಟ್ ಮಾಡಬೇಕು. ಅದು ಒಂದು ಕ್ಯಾರೆಕ್ಟರ್ ಇಂದ ಗೊತ್ತಾಗತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಆ ಈವೆಂಟ್ನ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಒಂದು ಮಮೋಟಿ ಅವರ ಫಿಲ್ಮ್ನ ಯೂಸ್ ಮಾಡಿಕೊಂಡು ಅದರ ಸುತ್ತಮುತ್ತ ಕತೆಗೆ ಬೇಕಾಗುವಂತಹ ಎಲಿಮೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಹೇಳುವಂಥ ಕತೆನೇ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ದಾರೆ ಅಂತ ಅನಿಸ್ತು. ಥ್ರಿಲ್ಲರ್ ಸಿನಿಮಾಗಳಲ್ಲಿ ಯಾವಾಗಲೂ ಇರೋ ಸಸ್ಪೆನ್ಸ್ನ ಕ್ಲೈಮ್ಯಾಕ್ಸ್ ಅಲ್ಲೇ ರಿವೀಲ್ ಮಾಡ್ತಾರೆ. ಆ್ಯಂಡ್ ಆ ಸಸ್ಪೆನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಸಿನಿಮಾ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಅದು ಚೆನ್ನಾಗಿ ವರ್ಕ್ ಆಗಿದೆ. ಕತೆಯ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೇಗ ಮೇನ್ ಪಾಯಿಂಟ್ಗೆ ಹೋದರೆ ಚೆನ್ನಾಗಿರುತ್ತೇನೋ ಅಂತ ಅನ್ಸಿದ್ದು ನಿಜ. ಈಗ ಸೆಕೆಂಡ್ ಹಾಫಲ್ಲಿ ಆ ಬಾಡಿ ಯಾರ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಲ್ಲಿಗೆ ಸಸ್ಪೆನ್ಸ್ ರಿವೀಲ್ ಆಗಿರುತ್ತೆ. ಬಟ್ ಆದರೂ ಕೂಡ ಆ ಒಂದು ಕ್ಯಾರೆಕ್ಟರ್ ಯಾಕೆ ಹೀಗೆ ಅನ್ನೋದನ್ನ ಕಡಿಮೆ ಟೈಮಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಅದು ಕತೆಗೆ ಇಲ್ಲ ಆ ಒಂದು ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗಿದೆ. ಇದಿಷ್ಟು ನನ್ನ ರಿವ್ಯೂ. ಇನ್ನು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.